ನಮಸ್ಕಾರ ಸ್ನೇಹಿತರೆ, ಬನ್ನಿ ಇವತ್ತಿನ ಸುದ್ದಿ ಸಮಾಚಾರ ಏನು ಅಂತ ನೋಡೋಣ. ಅದಕ್ಕಿಂತ ಮೊದಲು ನಮ್ಮ ಸಿಎಂ ಗುರು ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಚಿರತೆ ದಾಳಿಗೆ 5 ವರ್ಷದ ಕಂದಮ್ಮ ಬಲಿಯಾಗಿದ್ದಾಳೆ. ಸ್ಥಳದಲ್ಲೇ 20 ಲಕ್ಷ ರು ಚೆಕ್ ವಿತರಣೆ ಮಾಡಿದ ಶಾಸಕರು. ಚಿರತೆಗಳ ಸಂಖ್ಯೆ ಹೆಚ್ಚಳವಾಗಿದೆ. ಚಿರತೆಗಳು ಕಂಡ ಕೂಡಲೇ ಹತ್ತಿರದ ಅರಣ್ಯ ಇಲಾಖೆಗೆ ಮನವಿ ಸಲ್ಲಿಸಿ. ಪ್ರಿಯ ವೀಕ್ಷಕರೇ, ಒಬ್ಬ ಜನನಾಯಕನಿಗೆ ಮುಖ್ಯವಾಗಿ ಇರಬೇಕಾದ ಗುಣ ಏನೆಂದರೆ, ನನ್ನ ಆಡಳಿತ ವ್ಯಾಪ್ತಿಯಲ್ಲಿ ಸಾಮಾನ್ಯರಲ್ಲಿ ಸಾಮಾನ್ಯ ನಾಗರಿಕರಿಗೂ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳುವವನು. ಅವರ ಕಷ್ಟ ನೋವು ನನ್ನ ಕಷ್ಟ ನೋವು ಎಂದು ಭಾವಿಸುವವನು. ಇಂಥ ನಾಯಕತ್ವದ ಗುಣಗಳನ್ನು ಹೊಂದಿರುವವರು ಅಜ್ಜಂಪುರ ತರೀಕೆರೆ ತಾಲೂಕು ಶಾಸಕರಾದ GH ಶ್ರೀನಿವಾಸರವರು. ಯಾವ ಕಾರಣಕ್ಕಾಗಿ ಹೇಳ್ತಾ ಇದ್ದೇನೆ ಎಂದರೆ, ಇತ್ತೀಚಿನ ದಿನದಲ್ಲಿ ಚಿರತೆ ದಾಳಿಗೆ ಒಂದು ಮಗು 5 ವರ್ಷದ ಹಸುಗೂಸು ಬಲಿಯಾಯಿತು. ಅಜ್ಜಂಪುರ ತಾಲೂಕು ಮುಂಡ್ರೆ ಗ್ರಾಮದಲ್ಲಿ ಹಸುವಿನ ಕೊಟ್ಟಿಗೆಯ ಬಳಿ ನಿಂತಿದ್ದ 5 ವರ್ಷದ ಬಾಲಕಿಯನ್ನ ಚಿರತೆ ಎಳೆದೊಯ್ದ ಘಟನೆ ಗುರುವಾರ ಅಂದರೆ ದಿನಾಂಕ 20/11/2025 ಸಂಜೆ ನಡೆದಿದೆ. ಮಗು ಕಿರಿಚಿದ್ದನ್ನು ಗಮನಿಸಿದ ತಂದೆ ಕಿರಿಚುತ್ತಾ ಚಿರತೆಯ ಮಗುವಿನ ಹಿಂದೆ ಹೋದರು. ಇದನ್ನು ಗಮನಿಸಿದ ಊರಿನ ಜನರು ಇವರ ಜೊತೆ ಓಡಿ ಹೋದರು. ಗಲಾಟೆ ಹೆಚ್ಚಾದ ಕಾರಣ ಚಿರತೆ ನವಿಲುಗುಡ್ಡದ ಒಂದು ಕಲ್ಲು ಪೊಟರೆಯನ್ನು ಸೇರಿತು. ಸ್ವಲ್ಪ ಸಮಯದ ನಂತರ ಹೊರಗಡೆ ಹೋಗಿದ ಚಿರತೆ ನಂತರ ಹಳ್ಳಿಯ ಜನರು ಆ ಕಲ್ಲಿನ ಪೊಟರೆಯನ್ನು ನೋಡಿದರೆ ಆ ಮಗು ಮರಣವನ್ನು ಹೊಂದಿತ್ತು. ದೇವರೇ ಎಂದು ಅಲ್ಲಿನ ಜನರು ನಿಟ್ಟುಸಿರು ಬಿಟ್ಟರು. ಮಗುವನ್ನು ತರೀಕೆರೆಯ ಸರ್ಕಾರಿ ಆಸ್ಪತ್ರೆಗೆ ಮೃತದೇಹವನ್ನು ತೆಗೆದುಕೊಂಡು ಬಂದ ಘಟನೆ ತಾಲೂಕಿನ ಜನನಾಯಕರಾದ ಶಾಸಕರಾದ GH ಶ್ರೀನಿವಾಸರವರಿಗೆ ತಿಳಿದ ಕೂಡಲೇ ರಾತ್ರಿಯೇ ಆಸ್ಪತ್ರೆಗೆ ಬಂದು ಮೃತ ಮಗುವಿನ ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕು ಕಮಟಗಿರಿ ಗ್ರಾಮದ ಬಸವರಾಜಪ್ಪ ಹಾಗೂ ರೇಣಕಮ್ಮ ಈ ದಂಪತಿಗಳಿಗೆ ಸಂತೈಸಿ ಸ್ಥಳದಲ್ಲೇ 20 ಲಕ್ಷ ಪರಿಹಾರದ ಚೆಕ್ ಅನ್ನು ನೀಡಿದರು. ಇದಲ್ಲವೇ ಶಾಸಕರಿಗೆ ಇರುವಂತಹ ಇಚ್ಛಾಶಕ್ತಿ. ಹಾಗೆ ತಾಲೂಕಿನ ಜ್ವಲಂತ ಸಮಸ್ಯೆಗಳು ಏನಾದರೂ ಇದ್ದರೆ ಅದನ್ನು ತಿಳಿಸಿ, ನಾನು ಸದನದಲ್ಲಿ ಅದನ್ನು ಚರ್ಚೆ ಮಾಡುವೆ. ಚರ್ಚೆಯ ಬಳಿಕ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸುವ ಪ್ರಯತ್ನವನ್ನು ಮಾಡುತ್ತೇನೆ ಎಂದು ತಿಳಿಸಿದರು. ಇದಲ್ಲವೇ ನಾಯಕತ್ವದ ಗುಣ. ನಿರಂತರ ಸುದ್ದಿ ಸಮಾಚಾರಗಳಿಗೆ ವೀಕ್ಷಿಸುತ್ತೀರಿ ಸಿಎಂ ಗುರು ನ್ಯೂಸ್ ಯೂಟ್ಯೂಬ್ ಚಾನೆಲ್. ಧನ್ಯವಾದಗಳು.